ಅಲ್ಲ ಇವತ್ತ ನಾವು ಯಾವ್ದು ಈ ಟಿವಿಗಳು ಮಾತಾಡಿರೋದು ಆಗೈತಿಲ್ಲ ಇಂಟರ್ವ್ಯೂ ಯಾವ ಯೂಟ್ಯೂಬ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ರಾಹುಲ್ ಫುಲ್ ಎಲ್ಲ ಎಳ್ದಾಕೊಂಡ ಅದನ್ನ ಎಲ್ಲರಿಗೂ ಕೊಡ್ತಾನೆ ಅಷ್ಟೇ ಮುಗಿದಕ್ಕೆ. ಜೀವಿಯರು ಜಯಂತಿ ಅವ್ರಲ್ಲ ನೀವ್ ಹೇಳಿದ್ರಿ ಕರೆಕ್ಟ್ ಆಗಿದೆ. ಅಲ್ಲ ಊನಗಡ ಇವ್ರಿಗೆಲ್ಲ ಗೊತ್ತಾಗ ಜೀವಿಯರಿಗೆ ಗೊತ್ತಾಗಬೇಕಿಲ್ಲ. ಅಂದ್ರೆ ಗಣೇಶ್ ಕಾಸ್ಕರ್ ಬರ್ತಿದ್ರು, ಇನ್ಯಾರು ಬರ್ತಿಲ್ಲ. ರಾಜ್ಕುಮಾರ್ ಅವರು ಅಲ್ಲಿ ಬರ್ತಾ ಇದ್ದೆ ಅಂದ್ರೆ ನನ್ನ ಹತ್ರಗೆ ಹೋಗ್ತಿಲ್ಲ. ಇನ್ನು ಕೆಲವು ಪತ್ರಕರ್ತರ ಹೆಸರು ಬೇಡ, ಅವರು ನಾನು ಯಾವತ್ತೂ ಜನಲ್ಲ ಯಾರ ಎಕ್ಸ್ಪರ್ಟ್ ಕೊಟ್ಟೋದಕ್ಕೆ ತಲೆ ಬರ್ತೀನಿ, ಎಕ್ಸ್ಪರ್ಟ್ ಇಲ್ಲ ಅವ್ನ ತಲೆ ಬಾಗಲ್ಲ. ನಾನು ನೋಡಿದ ತಕ್ಷಣ ಸರಿ ಕೊಡಿಯಲ್ಲ ಅಂದ್ಬಿಟ್ಟು ನನಗೆ ಅದು ನೀವೇ ತುಂಬಾ ಆಲ್ ಆಫ್ ಯು ಯಂಗ್ ಪೀಪಲ್ ಇಲ್ಲಿ ಇವತ್ತು ಬಂದಿರೋದು. I know media has changed a lot. Social media has become a very big thing. But ನಾನು on the transformation phase ಇಂದ ಬರ್ತಾ ಇದ್ದೀನಿ. You know, I saw all the classic news channels, the print, the photography. He's one of the first photographers that shot me. ಅವರು ಮನು ಮತ್ತೆ ಮೋಕ್ಷ ಅವ್ರಕ್ಕಿಂತ ಮುಂಚೆನೆ ಅವರು ಫಸ್ಟು ನಾನು ಐ ಥಿಂಕ್ ಹೋಲಿ ಪ್ರೆಸ್ ಮೀಟ್ ಇರ್ಬೇಕು ಅನ್ಸುತ್ತೆ. ಅಂಡ್ ನನ್ನ ಫಸ್ಟ್ ಪಿಕ್ಚರ್ಸ್ ನಾನು ಇಲ್ಲ, ಬಟ್ ಯು ಮಸ್ಟ್ ಲರ್ನ್ ಫ್ರಮ್ ಸೀನಿಯರ್ ಪೀಪಲ್. ಒಂದು ಏನಂದ್ರೆ ಅವರು ದ ಕಮಿಟ್ಮೆಂಟ್ ದೇ ಹ್ಯಾವ್ ಟು ದೇರ್ ವರ್ಕ್, ದ ಕಮಿಟ್ಮೆಂಟ್ ದೇ ಹ್ಯಾವ್ ಟುವರ್ಡ್ಸ್ ದ ಕಂಪ್ಯಾಷನ್ ಅಂಡ್ ಪ್ಯಾಷನ್ ಬರುತ್ತಲ್ಲ, ಅಂದ್ರೆ ಮನಸ್ಸಿಂದ ಹೃದಯದಿಂದ. I know we are developing and we're becoming commercial, everything, it's life. You have to grow with growing times ಅಂತ ಅನ್ಸುತ್ತೆ ನನಗೆ. But we have to always come back to our culture and our roots. So all of us young people should learn that. I think that is something that we learn from all the senior people. So thank you ಬಂದಿದ್ದಕ್ಕೆ. ನಿಮ್ಮ ನೋಡಿ ಅಂತ ತುಂಬಾ ಖುಷಿ ಆಯ್ತು. ಒಂದು ವಿಷಯ ನಮ್ಮ ಪ್ರೊಫೆಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫೋಟೋಗ್ರಫಿಯಲ್ಲಿ ನಮ್ಮ ಸ್ಟುಡಿಯೋ ದೇವ್ರ ಮನೆ ಹತ್ರ ಇದ್ದಿದ್ದು ಫೋಟೋಶೂಟ್ ನಲ್ಲಿ ಮಾಡಿದ್ದು. ಅವು ಬಂದ ಎಷ್ಟು ಸಿಂಪಲ್ ಅಂದ್ರೆ ರಾಗಿಣಿ. ನಾನು ತುಂಬಾ ಜನ ಅಟ್ಲೀಸ್ಟ್ 43 ವರ್ಷದಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ಎಲ್ಲಾನು ನೋಡಿದ್ದೀನಿ. ಅದರಲ್ಲಿ ನಿಮ್ಗೆ ವಿಶೇಷತೆ ಏನಂದ್ರೆ ಹೆಸರು ಬೇಡ ಕೆಲವೊಂದೆಲ್ಲ ಅವರೆಲ್ಲ ಬಂದಾಗ ಹೆಂಗಿರ್ತಾರ ನೋಡಲ್ಲ. ಈ ಹುಡುಗಿ ಆತರ ಒಂದು ಇಬ್ರು ಹುಡುಗರು ಇದಾರ, ಜಗ್ಗೇಶನ್ ಮಕ್ಳಿಬ್ರು. ಅವನ್ ಜಗ್ಗೇಶ ಹೆಂಗಿದಾವ ಇವೆರಡು ಅಷ್ಟು ನೋಡ್ತಾ ಹೊಡ್ಕೊಂಡ. ಅವ್ನ್ ಜಗ್ಗೇಶ ನಮ್ ದಾರಿ ಬರೋನು ಅವಾಗ. ನಾನು ಹಳೆ ಕಥೆಗಳು ಅವಾಗೆಲ್ಲ ಎಷ್ಟು ಆ ಸಿಂಪಲ್ ಸಿಗ ಆದಾಗ. ಈ ಹುಡುಗಿ ನಮ್ಮನೆ ಬಂದಾಗ ಏನಾಗುತ್ತೆ, ಕರೆಂಟ್ ಹೊಟ್ಟೋಗಿತ್ತು. ಅವಾಗೆಲ್ಲ UPS ಏನೂ ಇಲ್ಲ, ಎಂಥದ್ದು ಇಲ್ಲ. ಅವತ್ತು ಬೇರೆ ಇನ್ನೊಂದು ಮಲೆನಾಡು ಸೈಡ್ ಹೆಂಚಿಂದು ಸ್ಟುಡಿಯೋ ಬಂದು ಕೊಡ್ತೀರ ಲೈಟ್ ಏನ್ ಮಾಡೋದು. ಮತ್ತೆ ಈ ಹುಡುಗಿ ರೋಡಲ್ಲಿ ನೆಲದ ಮೇಲೆ ಕೂತಿದ್ರು. ಬೇರೆಯವ್ರಾದ್ರೆ ಅದು ಹೆಸರು ಬೇಡ, ಕೆಲವು ಆರ್ಟಿಸ್ಟ್ಗಳು ಅದನ್ನ ಕಸ ಎಲ್ಲ ಮುಗಿಸಿ ಒರೆಸಿ ರೋಡಲ್ಲಿ ಕೂತಿಯ ತುಂಬಾ ಜನ. ಯಾಕಂದ್ರೆ ಮುಂಚೆ ಎಲ್ಲ ಎಲ್ಲಾರು ಹೆಸರು ಹೇಳಿ ನನ್ನ ಪುಸ್ತಕಗಳು ಆಗ್ಬಿಟ್ಟು ತುಂಬಾ ಆರ್ಟಿಸ್ಟ್ಗಳ ಹತ್ರ ತುಂಬಾ ಆರ್ಟಿಸ್ಟ್ಗಳ ಹತ್ರ ಜಗಳಗಳು ಆಗೋಗಿದ್ದಾರೆ. ಯಾಕಂದ್ರೆ ಈ ಹುಡುಗಿ ಅವತ್ತು ನಾನು ರೋಡಲ್ಲಿ ಅದು ಎಲ್ಲ ಕಾರ್ ರೋಡ್ ಮಣ್ಣು ಅಲ್ಲಿ ಕುತ್ಕೊಂಡು ಫೋಟೋ ತೆಗ್ದಿದ್ವಿ. ಯಾವ್ದೋ ಕಾರ್ ಕಲರ್ ಕಾರ್, ನಮ್ಮ ಮನೆಗೆ ಯಾವ್ದೋ ಒಂದು ಕಾರ್, ಒಳ್ಳೆ ಕಾರ್ ಇತ್ತು. ಕುತ್ಕೊಂಡ ಒಳ್ಳೆ ಚೆನ್ನಾಗಿತ್ತು ಅನ್ಬಿಟ್ಟು ಅದಾದ್ಮೇಲೆ ಎಷ್ಟು ಸ್ಟೈಲಿಶ್ ಆಗಿ ಕುತ್ಕೊಂತ ಈ ಹುಡುಗಿ. ಈ ಹುಡುಗಿ ಒಂದು ನೋಡಿದ್ದು, ಪೂಜಾ ಗಾಂಧಿ ಒಂದು ನೋಡಿದ್ದು ನಮ್ಮ ಮನೆಗೆ ಬಂದಾಗ. ಆ ಹುಡುಗಿನೂ ಸಿಂಪಲ್, ಸಿಂಪಲ್, ತುಂಬಾ ಸಿಂಪಲ್ ಅಂತ. ಇನ್ನೂ ಕೆಲವ್ರು ಬಂದಿದ್ದಾರೆ ಸ್ಟಾರ್, ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಇಲ್ಲ ಅವ್ರದೇ ಬೇರೆ. ಯಾಕಂದ್ರೆ ಮುಂಚೆ ಆದ್ರೆ ಮಾತಾಡ್ಬಿಡ್ತಿದ್ದೆ. ಈಗ ನನಗೂ 65 ವರ್ಷ ಆಯ್ತು. ಸುಮ್ಮನೆ ಮಾತಾಡಿ ನಿಷ್ಠುಗಳಾಗಿ ಯಾಕೆ ಬೇಕು ಅಂತ ಅದಕ್ಕೆ ನಾನು ಎಲ್ಲೋ ಮಾತಾಡಕ್ ಹೋಗಲ್ಲ. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಬಂದು ಇಂಟರ್ ಮಾಡ್ಬೇಕು, ಇನ್ ಮಾಡೋದು ಬ್ಯಾಡ್ಲೇ ಬೇಡ ಸಮಾಸ. ನಾನು ಸ್ಟ್ರೈಟ್ ಮಾತಾಡಿ ತುಂಬಾ ದೊಡ್ಡ ಸ್ಟಾರ್ಗಳದೆಲ್ಲ ಹಚ್ಕೊಂಡಿದ್ದೀನಿ, ಬಯಸ್ಕೊಂಡಿದ್ದೀನಿ, ಎಲ್ಲವೂ ಆಗಿದೆ. ನಂಗೆ ಇವತ್ತು ಖುಷಿ ಆಗಿದ್ದು ರಾಗಿಣಿಯದಲ್ಲೇ ಆ ಗುರು ಇದೆ. ಅವ್ರು ಹುಟ್ಟ ಮುಂಚೆ ಇವತ್ತು ಅವರಮ್ಮ ನಂಗೊಂದು ಇದು ಬರ್ತಿತ್ತು. ನನ್ನ ವೆಬ್ಸೈಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಫೋಟೋ ಸೆಷನ್ ಜಗ್ಗೇಶ್ ಅಂತ ಮಾಡಿದಾಗ ಬರೋ ನಮ್ಮ ಲ್ಯಾಬಿಗೆ ನಾನು ಓಡಿಸ್ಬಿಟ್ಟಿದ್ದೆ. ಯಾಕಂದ್ರೆ ನಮ್ಮ ಮೊದಲನೇ ಲ್ಯಾಬ್ ಅಲ್ಲಿ ಎದುರುಗಡೆ ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಬರೀ ಕಾಲೇಜ್ ಹುಡುಗಿರ, MS ಕಾಲೇಜು ಇವೆಲ್ಲ ಬಿಡ ನಿಂತ್ಕೊಳ್ಳೋಣ.
ನನ್ಗೆ ಅವನಿಗೆ ಬಂದ್ಬಿಟ್ಟು ಎಷ್ಟು ಇದು ಅಂದ್ರೆ ಅವ್ನು ಬಂದ್ರೆ ಅಲ್ಲಿರೋರ್ಗೆಲ್ಲ ಖುಷಿ ಪಡೋದು. ಅವ್ನು ಬಂತು ಅಂದ್ರೆ ನಮ್ಮ ಲ್ಯಾಬಲ್ಲಿ ಎಲ್ಲರಿಗೂ ಅವ್ನು ಕಂಡ್ರೆ ಇಷ್ಟ. ಅಲ್ಲಿ ಒಂದು ಯಾವ್ದೋ ಒಂದು ಟೈಪಿಂಗ್ ಮಾಡ್ತಾ ಇತ್ತು, ಒಂದು ಚಾಕೆಟ್ ಹಾಕೊಂಡು ಹಾಕೊಳ್ಳೋದು, ಏನೋ ಒಂದು ರೇಟ್ಸ್ಬಿಟ್ಟ ನಾನು ಅದೇನಾಯ್ತು ಅವತ್ತು ಕೇಸ್ ಅದು ಬೇರೆ ಕಡೆ ನಾ ಶಾಕ್ ಎಲ್ಲ. ನಾನು ಇವತ್ತವರೆಗೂ ಯಾರ ಕೇಳಿ ಇರೋರಿಗೆ ಎಲ್ಲ ತುಂಬಾ ಜನಗಳು ಫೋಟೋ ತಗೊಂಡಿದ್ರಿ, ಯಾರು ಹೆಣ್ಮಕ್ಳುಗಳ ಹತ್ರ ಮಿಸ್ಬಿಹೇವ್ ಮಾಡಿದ್ದು ಯಾರು ಒಬ್ರು ಇಲ್ಲ ಬಿಡಿ, ಯಾರು ಇಲ್ಲೇ ಇಲ್ಲ, ಯಾರು ಇಲ್ಲ. ಎಲ್ಲ ತೆಗ್ದಿರೋ ಫೋಟೋ ಒಬ್ರು ಕಾಣ್ತಾ ಇಲ್ಲ. ನಾನು ಪೇಪರ್ ಮಾಡಲ್ಲ, ಏನೂ ಮಾಡಲ್ಲ, ಒಬ್ರು ಕಾಣ್ತಾನೆ. ಎಷ್ಟ ಆಯ್ತು. ಆಮೇಲೆ ಅವತ್ತಿಂದ ಇವತ್ತು ಅವನ್ನೆಲ್ಲ ಆಮೇಲೆ ಅವನು ಓಪನ್ ಆಗಿ ಹೇಳ್ಕೊಂಡಿದ್ದಾನೆ. ನಾನು ಬಿಡ್ಡಿಂಗ್ ಸ್ಟೇಜ್ಗಳಲ್ಲಿ ನಾನು ಮುಂದೆ ಯಾರು ನೋಡಿಲ್ಲ, ಇವ್ ಕರ್ಕೊಂಡೋಗಿ ನಾನು ಫೋಟೋ ಬಂದು ದೊಡ್ಡ ವಿಷಯ ಅವಾಗ. ಈಗೆಲ್ಲ ನಿಮ್ಗೆಲ್ಲ ಈಸಿ ಆಗಿದೆ, ಟೆಕ್ನಾಲಜಿ ಈಸಿ ಆಗಿದೆ. ಅವಾಗ ತುಂಬಾ ಕಷ್ಟ, ತುಂಬಾ ಕಷ್ಟ. ಸಿನಿಮಾ ಇಂಡಸ್ಟ್ರಿ ಬರೋರು ಆ ಪಾಪ್ಯುಲೇಟ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಯಾರೋ ಒಂದು ಹೀರೋಯಿನ್ ಬಂದವ್ರು ಒಳ್ಳೆ ಪೊಸಿಷನ್ ಅಂದ್ರೆ ರಾಜ್ಕುಮಾರ್ ಅವರಿಂದ. ಯಾಕಂದ್ರೆ ಆತರ ಇದರಿಂದ ಇವತ್ತು ಸ್ವಲ್ಪ ಬದಲಾವಣೆಗಳು ತುಂಬಾ ಆಗಿದೆ. ಎಲ್ಲ ಮೊಬೈಲ್ಗಳಾಗಿಲ್ಲ. ನಾವು ಬಂದಾಗ ಶಿವಣ್ಣ ಒಂದ್ ಕಡೆ ಎಲ್ಲ ಹೇಳ್ಕೊಂಡಿದ್ದಾನ, ನನ್ ಕೇಸ್ ವಾಸ ಹೇಳಿದ್ದ ಶಿವಣ್ಣನ ಮನೆಯಲ್ಲಿ. ನಾನು ಫಸ್ಟಿಗೆ ಕರ್ನಾಟಕದಲ್ಲಿ ಬರೋದು ಬಿಟ್ಬಿಟ್ಟೆ. ನಾನು ಯಾವ ಆರ್ಟಿಸ್ಟ್ ಹತ್ರ ಹೋಗೋದೇ ಅಲ್ಲ, ನಾನು ದೂರದಲ್ಲೇ ಯಾರನ್ನಾದ್ರೂ ಮಾತಾಡ್ತಿದ್ದೆ, ಹತ್ರ ಹೋಗೋದೇ ಅಲ್ಲ, ಬಂದು ಮಾತಾಡ್ತೀನಿ. ನಾನು ಇನ್ನೊಂದು ಖುಷಿ ಹೇಳ್ಕೊಬೇಕಂದ್ರೆ ಇಲ್ಲಿ ಒಂದು ವಿಷಯ ನಾನು ಹೇಳಿಲ್ಲ. ಯಾಕಂದ್ರೆ ಗಣೇಶ್ ಕಾಸ್ಟಿಯವರು ಬರ್ತಿದ್ರು, ಇನ್ಯಾರು ಬರ್ದಿಲ್ಲ ಅದು. ರಾಜ್ಕುಮಾರ್ ಅವರು ಅಲ್ಲಿ ಬರ್ತಾ ಇದ್ದೆ ಅಂದ್ರೆ ನಾನು ಹತ್ರಗೆ ಹೋಗ್ತಿಲ್ಲ. ಇನ್ನು ಕೆಲವು ಪತ್ರಕರ್ತರ ಹೆಸರು ಬೇಡ, ಅವರು ದರ್ಕಡವರು ನಾನು ಯಾವತ್ತೂ ಜನಲ್ಲ. ಯಾರ ಎಕ್ಸ್ಪರ್ಟ್ ಕೊಡೋದಕ್ಕೆ ತಲೆ ಬರ್ತೀನಿ, ಎಕ್ಸ್ಪರ್ಟ್ ಇಲ್ಲ ತಲೆ ಬಾಗಲ್ಲ. ನಾನು ನೋಡಿದ ತಕ್ಷಣ ಸರಿ ಕೊಡಿಯಲ್ಲ ಬಂದ್ಬಿಟ್ಟು ನನಗೆ ಅದು ತುಂಬಾ ಖುಷಿ ಆಯ್ತು. ಅದೊಂದೇ ಅಲ್ಲ, ರಾಜ್ಕುಮಾರ್ ಅವರು ಕಾಡ್ಗೆ ಹೋಗಿ ಬಂದಲ್ಲ ಅಷ್ಟೇ. ಎಲ್ಲಿ ನಿಮ್ಮ ಮಗನ ಅವಾಗ ಕರ್ಕೊಂಡ್ಬಂದು ತುಂಬಾ ವರ್ಷ ಆಗೋಯ್ತು. ಹೀಗಾಲ ನಮ್ಮ ಮಗನ 34 ವರ್ಷ. ಅವಾಗ ಅವನು 33 ವರ್ಷದಿಂದ ಯಾವಾಗಲೂ ಕರ್ಕೊಂಡು ಬಂದಿದ್ದವ್ರ ಮನೆಗೆ. ಕರ್ಕೊಂಬಲ್ಲ ಸರ್, ಕರ್ಕೊಂಡ್ಬರ್ತೀನಿ. ಅವ್ರು ಸಾಯೋದು ಒಂದು ಸ್ವಲ್ಪ ದಿನ ಅನ್ಸುತ್ತೆ, ಯಾವ್ದೊಂದು ಅವ್ರ ಮನೇಲಿ ಫಂಕ್ಷನ್ ಆದಾಗ ಎಷ್ಟು ಅಂದ್ರೆ ಹೇಳುದು, ಇಲ್ಲ ಸರ್ ಕರ್ಕೊಂಡ್ಬರ್ತೀನಿ. ಮನೆ ಹೋಗಿ ನನ್ನ ಮಗನ ಇಬ್ಬರು ಕರ್ಕೊಂಡ್ಬರ್ತಾರೆ. ಇವನ ಕೂಡ ತೆಗ್ದಿತ್ತು ಈಗಲೂ ಇದಾನಂತ. ಪಾರ್ವತಮ್ಮರು ಅಷ್ಟೇ, ನಮ್ಮ ಹತ್ರ ಗುಡ್ ರಿಲೇಶನ್ಶಿಪ್ ಇತ್ತು ಹೆಡ್ ಆಫೀಸರ್ ನನಗೆ. ಅವಾಗ ಲಕ್ಷ್ಮಿ ಮಗದು ನಾನೇ ಫೋಟೋ ತೆಗ್ದಿರೋದು ಮಂಗಳದರ್ಶ. ರಾಜ್ಕುಮಾರ್ ಮನೆಯಲ್ಲಿ ಒಂದು ಕಾಲದಲ್ಲಿ ನಾನು ಇದ್ದೆ, ಆ ಸ್ಥಾನ ಬೇರೆ ಫೋಟೋಗ್ರಾಫರು ಬಂದು. ಆಮೇಲೆ ಅದನ್ನು ನಾನು ಬಿಟ್ಟಿಲ್ಲ ಪಾರ್ವತಮ್ಮರ ಹತ್ರ, ಅದು ಗಲಾಟೆ ಮಾಡಿದ್ದೀನಿ, ನಾನು ಬಿಟ್ಟೇ ಇಲ್ಲ. ಅದಾದ್ಮೇಲೆ ಒಂದ್ಸರಿ ರಾಜ್ಕುಮಾರ್ ಹೋದಾದ್ಮೇಲೆ ನಮ್ದು ಗ್ರೀನ್ ಹೌಸ್ ಸೆಂಟರ್ ಪಾಯಿಂಟ್ ಅವಾಗೆಲ್ಲ, ಇವಾಗೆಲ್ಲ ಸ್ಟಾರ್ ಹೋಟೆಲ್, ಅವಾಗ ನಮ್ ಗ್ರೀನ್ ಹೌಸ್ ತುಂಬಾ ಬ್ಯೂಟಿಫುಲ್ ಸೆಂಟರ್ ಪಾಯಿಂಟ್. ಎಲ್ಲಾರ್ಗೂ ಸೆಂಟರ್ ಪಾಯಿಂಟ್. ಅವಾಗ ಪಾರ್ವತಮ್ಮ ರಾಘವ ರಾಜ್ಕುಮಾರ್ ಅವರು ಉದಯ ಟಿವಿ ಒಂದು ಸೀರಿಯಲ್ ಮಾಡ್ತಿದ್ರು. ಆ ಸೀರಿಯಲ್ ಮಾಡ್ಬೇಕಾದ್ರೆ ಪಾರ್ವತಮ್ಮರು ನಾನು ನೋಡ್ಬಿಟ್ಟು ನಾನು ಹಿಂಗೆಲ್ಲ ಇಲ್ಲ, ಬೇರೆ ಹತ್ರ ಡೋಲ್ ಮಾಡ್ತಾಗಿ ನಾನು ಯಾರು ಹಿಂಗೆ. ಆಮೇಲೆ ಇನ್ ಯಾಕಣ ನಾನು ಅವಶ್ಯ ಇಲ್ಲ, ನನಗೆ ಯಾಕೆ ಕೊಡ್ತೀರ ಅಂತ. ನಮ್ಮ ಯಜಮಾನಪ್ಪ ಎಲ್ಲಾರ್ದು ಟೀಮು ಇಲ್ಲ, ನಿಮ್ಮ ಒಬ್ಬರು ಮಾತ್ರ ಇನ್ಬೇಟ್ ರಾಘವೇಂದ್ರ ರಾಜ್ಕುಮಾರ್ ಬೇಕಾದ್ರೆ ಎನ್ಕ್ವೈರಿ ಮಾಡಿ ಅಪ್ಪಾಜಿ ಅಂತ. ಇವಾಗ ಎಲ್ಲಿ ಕೂತಿರೋ ನೋಡಿದ ತಕ್ಷಣ ತೊಳೆಯಲು ಅಪ್ಪಾಜಿ ಅಂತ. ಶಿವರಾಜ್ಕುಮಾರ್ ಸ್ಟೀಲ್ ಕಡೆ ನಾನು ಅಪ್ರಕ್ಕೆ ಬಂದೆ, ದೂರದಿಂದ ಬಂದ ತಕ್ಷಣ ಅವ್ರ ಅಪ್ಪ ಸ್ಟೀಲೇ ಹೋಗಿ. ಆಮೇಲೆ ಅದ್ಬಿಟ್ಟು ಆ ಸ್ಟೈಲ್ ನಾನು ನೋಡಿದ್ದು ಇನ್ನೊಬ್ರು ಅಂದ್ರೆ ಇವತ್ತು ನಾನು ಜೂಲಿ ಲಕ್ಷ್ಮಿ ಅವರು ವಾಟ್ಸಪ್ ಅಲ್ಲಿ ಇವತ್ತು ಇದ್ದಾರೆ. ನನ್ಗೆ ಹಳೆ ಅವತ್ತು ಹೆಂಗಿದ್ದಾರೆ ಇವತ್ತು ಹಂಗಿದ್ದಾರೆ. CM ಲಾಸ್ಟ್ CM ಮುಂಚೆ ಅವ್ರು ಆದಾಗ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಜೂಲಿ ಲಕ್ಷ್ಮಿ ಬಂದ್ರು. ನಾನು ಎಲ್ಲೋ ಇದ್ದೀನಿ, ನಾನು ನೋಡಿದ ತಕ್ಷಣ ಎದ್ದು ನಾನು ನೋಡಿದೆ. ಸರಿ, ತುಂಬಾ ಜನ ಇದೆ. ಆಮೇಲೆ ಎಷ್ಟೋ ಹೀರೋಗಳು ನಮ್ಮ ಮನೆ ಭಾಗ ಹೀರೋಗಳಾಗಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ, ಪ್ರೊಡ್ಯೂಸರ್ ಆಗಿದ್ದಾರೆ, ಫೈನಾನ್ಸರ್ ಆಗಿದ್ದಾರೆ, ಎಲ್ಲರೂ ಇದ್ದಾರೆ. ಅದ ಹೆಸರು ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ನನಗೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಕಾಂಟ್ರವರ್ಸಿ ಯಾಕಂದ್ರೆ ಬೇಡ, ಇನ್ನೊಂದು ಮಕ್ಳಿಗೆ ಮದುವೆ ಆಗಿಲ್ಲ, ಎಲ್ಲ ಸುಮ್ಮನೆ ಕಾಂಟ್ರವರ್ಸಿ ಆಗಲ್ಲ. ನಿಜಲ್ಲ ಆ ಗುರು ಫಸ್ಟ್ ಗುರು ಎಲ್ಲಿದ್ಯಾ? ಅವನು ಅವ್ರ ಅಪ್ಪ ನಮ್ಮ ಮನೆಗೆ ಬಂದವನ. ಅಂಜದಾಗ ಒಂದು ಪಿಕ್ಚರ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಂಜಲ್ ಅಣ್ಣ ಫೋಟೋ ಶೂಟ್ ಮಾಡ್ಬೇಕು ಅಂದ್ಬಿಟ್ಟು ಬರ್ತೀವಿ ಅಂತ. ಯಾರು ಅಣ್ಣ ಹೇಳ್ತೀನಿ ಆಮೇಲೆ ಅಂದ್ಬಿಟ್ಟು ಕರ್ಕೊಂಡ್ ಬಂದ ಯಾರು ಅಂತ ನನ್ಗೆ ಗೊತ್ತಾಗ, ಯಾರು ಅಂತ ಗೊತ್ತಿಲ್ಲ. ಒಂದು ಜೀಪ್ ಬಂದ್ಬಿಟ್ಟು ನಮ್ಮನೆ ಬಂದಿಲ್ಲ. ಕಾಲ ಸುದ್ದಿ ಯಾವ ಕಾಲದಲ್ಲಿ ಚೆಕ್ ಬರ್ತಾನೆ ನೋಡೋ ಜಗ್ಗೇಶ ನೋಡೋ ಮಗ ಅಂತ. ಅವಂದು ನನ್ನ ಸ್ಟುಡಿಯೋ ಎಲ್ಲ ತೆಗ್ದು ಫೋಟೋ. ಅದು ಮೇಕಪ್ ಜಗ್ಗೇಶ ಮಾಡಿ
ಅವ್ರಿಬ್ಬರದು ಫಸ್ಟ್ ಪ್ರೊಡಕ್ಷನ್ ತುಂಬಾ ಕೀರ್ತಿರಾಜ್ ಧರ್ಮರಾಜ್ ಅಂತ ಹುಡುಗನ ಮಗನ ಬಂದೆ ತುಂಬಾ ಇರಗಳೆಲ್ಲ ಇದಾಯ್ತು. ನನಗೆ ನಿಜವಾಗ್ಲೂ ಖುಷಿ ಆಯ್ತಮ್ಮ ಈಗ ಬಂದಿದ್ದಕ್ಕೆ. ನಿನ್ನ ಬರ್ತಡೇ ನಿನ್ ಬಗ್ಗೆ ಕಮ್ಮಿ ಮಾತಾಡಿದ್ವಿ, ಬೇರೆಯವ್ರ ಬಗ್ಗೆನೇ ಜಾಸ್ತಿ ಮಾತಾಡ್ಕೊಳ್ಳೋದೇ ಇಲ್ಲ. ಆಮೇಲೆ ವಿಷ್ಣುವರ್ಧನ್ ನಾನು ಮದುವೆ ಪಾರ್ಟಿ ಕೊಟ್ಟಿದ್ದು ವಿಷ್ಣುವರ್ಧನ್. ನನ್ನ ಅಂಬರೀಷ್ ವಿಷ್ಣುವರ್ಧನ್ ಅವಾಗಿನ ಸಂಬಂಧಗಳು. ನಾನು ನನ್ಗೆ ಖುಷಿ ಆಗದೆ ಅಂದ್ರೆ ರಾಜ್ಕುಮಾರ್ ನೋಡಾಯ್ತು, ಉದಿತ್ ಕುಮಾರ್ ನೋಡಾಯ್ತು, ಕಲ್ಯಾಣ್ ಕುಮಾರ್ ಆಯ್ತು. ಕಲ್ಯಾಣ್ ಕುಮಾರ್ ಫಿಲಮ್ಗೂ ವರ್ಕು ಮಾಡಿದ್ದೀನಿ. ನಾನೇ ಸ್ಟಿಲ್ ಕೊಡೋ ವ್ಯಾಪಾರ. ಕಲ್ಯಾಣ್ ಕುಮಾರ್ ಪಿಕ್ಚರ್ ಡೈರೆಕ್ಷನ್ ನಾನೇ ಇದ್ದಿದ್ದು. ಜಯಂತಿ ಪಿಕ್ಚರ್ ವರ್ಕ್ ಮಾಡಿದ್ದೀನಿ, ಜಯಂತಿ ಅವ್ರು ಡೈರೆಕ್ಷನ್ ಮಾಡಿದ್ರು, ಆ ಪಿಕ್ಚರ್ ನಾನೇ ವರ್ಕ್ ಮಾಡಿದ್ದೀನಿ. ಆಮೇಲೆ GVR ಫಿಲಮ್ಗೂ ನಾನೇ ಸ್ಟಿಲ್ ಫೋಟೋಗ್ರಾಫರ್. ತುಂಬಾ ಪಿಕ್ಚರ್ಗೆ ಕೆಲಸ ಮಾಡಿ ಅಲ್ಲ ಇವತ್ತ ನಾವು ಯಾವ್ದು ಈ ಟಿವಿ ಮಾತಾಡಿರೋದು ಆಗತ್ತೆಲ್ಲ ಇಂಟರ್ವ್ಯೂ ಯಾವ ಯೂಟ್ಯೂಬ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ರಾಹುಲ್ ಫುಲ್ ಎಲ್ಲ ಎಳ್ದಾಕೊಂಡ ಅದನ್ನ ಎಲ್ಲರಿಗೂ ಕೊಡ್ತಾನೆ ಅಷ್ಟೇ ಮುಗಿದಕ್ಕೆ. GVR ಜಯಂತಿ ಅವ್ರಲ್ಲ ನೀವ್ ಹೇಳಿದ್ರಿ ಕರೆಕ್ಟ್ ಆಗಿದೆ. ಅಲ್ಲ ಊನಾಗಣ ಇವ್ರಿಗೆಲ್ಲ ಗೊತ್ತಾ, GVR ಗೊತ್ತಾಗಬೇಕಲ್ಲ.